ಇರಮತ್ತ ಇರಮ್ಮ ಏನಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಯೋ? ಹಾ ಮಾವ. ನಿಮ್ಮಪ್ಪ ಬಂದೋದ್ರಮ್ಮ? ನಮ್ಮಪ್ಪ ಬಂದಿದ್ರ? ಅಯ್ಯಯ್ಯೋ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಹೌದಾ? ನಿಮ್ಮಪ್ಪ ನಿನ್ನ ಮದುವೆಗೆ ಅಂತ ಹೋಟ್ಲು ಅಡ ಇಟ್ಟಿದ್ರಲ್ಲ, ಅದು ಇವತ್ತು ಬಿಡಿಸ್ಕೊಂಡು ಹೋದ್ರಮ್ಮ. ನಮ್ಮಪ್ಪ ಹೋಟ್ಲ್ ಅಡ ಇಟ್ಟಿದ್ ಬಿಡಿಸ್ಕೊಂಡು ಹೋದ್ರ? ವೆರಿ ಗುಡ್. ಒಳ್ಳೇದಾಯ್ತಲ್ವಾ ಮಾವ? ಅಲ್ವೇ ಮತ್ತೆ ಅಲ್ವೇ. ಅದಿರ್ಲಿ, ಕೆಲವು ವಿಚಾರ ಗೊತ್ತಾಗುತ್ತೆ, ಕೆಲವು ವಿಚಾರ ಗೊತ್ತಾಗಲ್ಲ. ನಿಮ್ಮಪ್ಪಂಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಗೊತ್ತಮ್ಮ ತಾಯಿ? ಗೊತ್ತಿಲ್ಲ. ಗೊತ್ತಿಲ್ವಂತೆ. ಹೋಗ್ಲಿ ಬಿಡಮ್ಮ, ಎಲ್ಲಿಂದನೋ ದುಡ್ಡು ಬಂತು, ಬಿಡಿಸ್ಕೊಂಡು ಹೋದ್. ಈಗ ನೀನವತ್ತು ಮದುವೆಗೆ ಅಂತ ಒಡವೆಗಳಿಸ್ಕೊಂಡಿದ್ದೆ ನೋಡು ನನ್ನ ಸೊಸೆ ಹತ್ರ, ಅದನ್ನೆಲ್ಲ ತಂದು ಕೊಟ್ಬಿಡಮ್ಮ. ಯಾಕಂದ್ಯೋ ಈ ನನ್ನ ಮಗ, ಅದೇ ನಿನ್ನ ಗಂಡ, ಅವನು ಆ ಕ್ಯಾಶ್ ಕೌಂಟರ್ ಮೇಲೆ ಕೂತ್ಕೊಂಡು ವ್ಯಾಪಾರ ಮಾಡ್ತಿರೋದು ನನಗೆ ಯಾಕೋ ಸುರು ಹೋಗ್ತಾ ಇಲ್ಲ. ಅದು ಅಲ್ದಿರ ನಿಮ್ಮ ಅಪ್ಪ ಮಾತಿಗೆ ಮುಂಚೆ ಅದೇನು ಬೀಗ್ರೆ ಇದೇನು ಬೀಗ್ರೆ ಅಂತ ಕೇಳ್ತಾ ಇರ್ತಾರೆ, ಅದು ನನಗೆ ಸುರು ಹೋಗಲ್ಲ. ಅದಕ್ಕಿಂತ ಅವನು ಕಾಲ ಮೇಲೆ ಅವನು ನಿಂತ್ಕೋಬೇಕು, ಆಗ್ಲೇ ನಿಮಗೂ ಒಂದು ಗೌರವ. ಹೌದಾನೆ? ಹೌದಮ್ಮ. ಆ ಒಡವೆಗಳನ್ನು ಮಾರೋ ಅಥವಾ ಅಡ ಇಟ್ಟೋ ಈ ನನ್ನ ಮಗನ್ಗೊಂದು ದಾರಿ ಮಾಡ್ಬೇಕಲ್ಲಮ್ಮ, ಅದು ನನ್ನ ಐಡಿಯಾ. ಹೋಗಮ್ಮ, ಒಡವೆ ತಂದು ಕೊಟ್ಬಿಡು. ಹೋಗ. ಕೊಡ್ತೀನಿ. ಕೊಡ್ತೀನಿ ಅಂತ ಇಲ್ಲೇ ನಿಂತಿದ್ಯಲ್ಲ, ತಂದು ಕೊಟ್ಬಿಡು. ಹೋಗು. ಕೊಡ್ತೀನಿ ಅಂತ ಹೇಳಿದ್ನಲ್ಲ ಮಾವ. ಅದೇನಮ್ಮ ಅದು? ತಂದು ಕೊಡ್ತೀನಿ ಅಂತ ಬರೀ ಬಾಯಿ ಮಾತಲ್ಲಿ ಹೇಳ್ತಾ ಇದೆಯಲ್ಲಮ್ಮ ನೀನು. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಪ್ರಯೋಜನ ಇಲ್ಲ. ಹೋಗ, ಒಡವೆ ತಂದ್ಬಿಟ್ಟು ನನ್ನ ಸೊಸೆ ಕೆಲ್ಸ ಕೊಟ್ಬಿಡು. ಏನ್ ಮಾವ ಹೆದರಿಸ್ತೀರಾ? ನಾನೆಲ್ಲಮ್ಮ ಹೆದರಿಸ್ದೆ ನಿನ್ಗೆ ಇವಾಗ? ಈಗ ನನ್ನೇನ ಒಡವೆ ತಂದ್ಕೊಡು ಅಂತ ನೀವ್ ಹೆದರ್ಸ್ಲಿಲ್ವಾ? ನೋಡ, ನಾನು ಒಡವೆ ತಂದು ಕೊಡು ಅಂತ ಕೇಳಿದ್ದು ನಿಜ, ಒಪ್ಕೋತೀನಿ. ನಾನಿನ್ನ ಹೆದರಿಸ್ಲಿಲ್ವಲ್ಲ ಈಗ? ಮಾವ ಆದವರು ಸೊಸೆ ಹತ್ರ ಒಡವೆ ತಂದ್ಕೊಡು ಅಂತ ಹೇಳೋದು ಎಷ್ಟು ದೊಡ್ಡ ಕ್ರೈಮ್ ಗೊತ್ತಾ? ಆಮೇಲೆ 1 2 3 ಅಂತ ಕಂಬಿ ಎಣಿಸ್ಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ನೋಡ್ರ ಮಾವ, ನಾನ್ ನಿಮ್ಗೆ ಅವತ್ತೇ ಹೇಳಿಲ್ವಾ ಇವರಿಬ್ರು ಸೇರ್ಕೊಂಡು ಏನೋ ಗೋಲ್ಮಾಲ್ ಮಾಡ್ತಾ ಇದಾರಂತ? ಮದ್ವೆಗೆ ಹೋಗಿ ಬಂದ ತಕ್ಷಣನೇ ಒಡವೆಗಳನ್ನ ಈಸ್ಕೊಂಡಿದ್ರೆ ಏನು ಸಮಸ್ಯೆ ಆಗ್ತಾ ಇದ್ದಿಲ್ಲ. ಈಗ ನೋಡಿ ಎಷ್ಟು ದುರಾಂಕಾರದಿಂದ ಮಾತಾಡ್ತಾ ಇದ್ದಾಳೆ. ಏಯ್, ಮುಚ್ಚಿ ಬಾಯಿ. ನಮ್ಮ ಮಾವ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ, ನಾನು ಅವ್ರಿಗೆ ಉತ್ತರ ಕೊಡ್ತಾ ಇದ್ದೀನಿ. ಮಧ್ಯ ನೀವ್ಯಾಕೆ ಬಾಯಿ ಹಾಕ್ತೀರಾ? ಏಯ್, ನೀನ್ ಬಾಯಿ ಮುಚ್ಚೆ. ನಿನಗೆ ಇವರು ಮಾವ ಇರ್ಬೋದು, ಆದ್ರೆ ನನಗೆ ನಮ್ಮಪ್ಪ. ಒಡವೆಗಳನ್ನ ಕೇಳಿ ಇಸ್ಕೊ ಅಂತ ಇವರೇ ನಂಗೆ ಹೇಳಿದ್ದು ಅಲ್ವಾ ಮಾವ? ಹೂನಮ್ಮ, ಹೂ ಕಣಮ್ಮ. ನೋಡ, ಇವಳು ಬರೀ ನನಗೆ ಹಿರಿ ಸೊಸೆ ಅಷ್ಟೇ ಅಲ್ಲ, ನನ್ನ ಮಗಳಿದ್ದ ಹಾಗೇನೋ ನನ್ನ ಮಗಳ ಇವಳು. ಒಡವೆಗಳನ್ನ ತಂದ್ಕೊಡೆ. ಏನ್ ಕೇಳಿಸ್ತಾ ಇಲ್ವಾ? ಒಡವೆಗಳನ್ನ ತಂದ್ಕೊಡು. ಕಿವುಡ, ಒಡವೆಗಳನ್ನ ತಂದ್ಕೊಡು. ಇಷ್ಟೊತ್ತು ಮಾವ ನನಗೆ ಒಡವೆ ತಂದ್ಕೊಡು ಅಂತ ಕೇಳ್ತಾ ಇದ್ರು. ಏನೋ ತಂದ್ಕೊಡೋಣ ಅನ್ಕೊಂಡಿದ್ದೆ. ಈಗ ನೀವ್ ಕೇಳ್ತಾ ಇದ್ದೀರಾ, ಚಾನ್ಸೇ ಇಲ್ಲ. ನಾನು ಒಡವೆಗಳನ್ನ ತಂದ್ಕೊಡಲ್ಲ. ನಾನು ನೋಡ್ತಾ ಇದ್ದೀನಿ, ನಾನು ಸುಮ್ಮನೆ ಇದ್ದೀನಿ ಮಾತ್ರಕ್ಕೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೆ ನೀನು. ಎಷ್ಟು ಹೇಳಿಕೆ ಗೊತ್ತಾ ನಿನ್ಗೆ? ಒಡವೆ ತಂದ್ಕೊಡೋದು ತಂದ್ಕೊಟ್ಬಿಡ್ಬೇಕು ಅಷ್ಟೇ. ಇಲ್ಲ ಅಂದ್ರೆ ಈ ಮನೇಲಿ ನೀನ್ ಇರಕ್ಕಾಗೋದಿಲ್ಲ, ಕೂತ್ಕೇಳ್ದು ಆಚೆ ತೊಳ್ಬಿಡ್ತೀನಿ, ನೆನ್ಪಿಟ್ಕೋ. ನಾನ್ ಈ ಮನೆಗೆ ಬದುಕೋದಕ್ ಬಂದಿರೋ ಸೊಸೆ, ನಾನ್ ಮನೆಯಿಂದ ಹೊರಗಡೆ ಹೋಗಲ್ಲ. ಮಾವನಿಗೆ ಮರ್ಯಾದೆ ಕೊಡೋದಕ್ ಬರಲ್ಲ, ಸೊಸೆ ಅಂತ ಸೊಸೆ. ನೀವು ಅತ್ತೆ ಗೌರವ ಕೊಡಲ್ವಲ್ಲ, ಹಾಗೆ ನಾನು ಮಾವನ್ ಗೌರವ ಕೊಡಲ್ಲ. ಅಲ್ಲಿಗೆ ಎರಡು ಈಕ್ವಲ್ ಆಯ್ತು. ನೋಡ್ದ ಮಾವ, ನಾಳೆಗೆ ಎಷ್ಟು ದೊಡ್ಡದಾಗಿ ಮಾಡ್ತಾ ಇದ್ದಾಳಂತ? ಯಾರಕ್ ಹೇಳ್ತಾ ಇದ್ದೀರಾ? ಏನೋ ನಾನು ಹೋಗ್ಲಿ ಅಂತ ಸುಮ್ಮನೆ ನೋಡ್ತಾ ನಿಂತಿದ್ರೆ ಏನು ಓವರ್ ಆಗಿ ಅಷ್ಟುದ ಮಾತಾಡ್ತೀಯ? ಹುಷಾರ್, ಹೋಗು, ಒಡವೆ ತಂದು ಕೊಟ್ರೆ ಸರಿ, ಇಲ್ಲ ಅಂದ್ರೆ ಕೂತ್ಕೇಳ್ದು ಆಚೆ ಕಳ್ಬಿಡ್ತೀನಿ. ಹುಷಾರ್. ನಾನ್ ಹೋಗಲ್ಲ. ನಾನ್ ಈ ಮನೆಯಿಂದ ಯಾಕೆ ಆಚೆ ಹೋಗ್ಬೇಕು? ನನ್ ಗಂಡ ಹೇಳಿ ಆಮೇಲೆ ಹೋಗ್ತೀನಿ. ಇನ್ನೊಂದು ವಿಷಯ, ನಮ್ಮಪ್ಪ ನನ್ ಸಂತೋಷಕ್ಕೆ ನನಗೆ ಒಡವೆ ಹಾಕಿರೋದು, ನಿಮ್ಗಳ ಕೊಡೋದಕ್ಕಲ್ಲ. ನಾನ್ ಯಾರಿಗೂ ಒಡವೆ ಕೊಡಲ್ಲ. ಮಾವ, ಎಲ್ಲ ಅರ್ಥ ಆಗ್ತಿದೆ. ಏನು ಮಾವ, ಈ ಒಡವೆಗಳೆಲ್ಲ ದುಡ್ಡಾಗಿ ಕನ್ವರ್ಟ್ ಆಗಿ ಈ ಮನೆಯಿಂದ ಸ್ಟಾಂಪ್ ಪೇಪರ್ ಆಗಿ ಆಚೆಗೆ ಹೋಗಿದೆ. ಏಯ್, ನಮ್ಮಪ್ಪ ನಿಮ್ಮಪ್ಪನ ತರ ಅನ್ಕೊಂಡಿದ್ಯಾ? ಬೀಗ್ರ ಹತ್ರನೇ ದುಡ್ಡಿಸ್ಕೊಂಡು ಬಟ್ಟೆ ಅಂಗಡಿ ಓಪನ್ ಮಾಡೋದಕ್ಕೆ. ಏಯ್,
ನಮ್ಮಪ್ಪನ ಮಧ್ಯ ಕೇಳಿಬೇಡ. ಏನ್ ಮಾಡ್ತೀಯಾ? ಹಲ್ಲು ಉದ್ರಿಸ್ಬಿಡ್ತೀನಿ. ಹಲ್ಲು ಉದುರಿಸ್ತೀಯಾ? ಉದುರಿಸು ನೋಡೋಣ. ಏನ್ ಗಲಾಟೆ ನಡೀತಾ ಇದೆ? ಭಾವ, ನಿಮ್ ಹೆಂಡತಿನ ಹದ್ಬಸ್ತಲ್ಲಿ ಇಟ್ಕೊಳ್ಳಿ. ಯಾಕಮ್ಮ ಏನಾಯ್ತು? ನಮ್ಮಪ್ಪ ನನಗ್ ಹಾಕಿರೋ ಒಡವೆಗಳನ್ನ ಇವ್ರು ಕೇಳ್ತಾ ಇದಾರೆ. ಏಯ್, ನೀನ್ ಯಾಕೆ ಒಡವೆ ಕೇಳಕ್ ಹೋದೆ? ಒಡವೆ ಕೇಳುತ್ತಾ ಹೇಳಿದ್ದು ನಾನೇ, ಅದು ನೀನೇ ನನ್ನನ್ನು ಕೇಳ್ತಾ ಇದ್ದೆ ನಿಂತ್ಕೊಂಡು. ನಿನ್ಗೋದಕ್ಕೂ ಸಂಬಂಧ? ಅಪ್ಪ, ನಿಮಗ್ ಒಡವೆ ಬೇಕು ಅಂದ್ರೆ ನಿಮ್ ಸೊಸೆ ಹತ್ರ ನೀವೇ ಕೇಳಿ ಇಸ್ಕೊಳ್ಳಿ. ಅನಗತ್ಯವಾಗಿ ನಾನು ಹೆಂಡತಿದಲ್ಲಿ ಎಳಿಬಾರ್ದು, ಅರ್ಥ ಆಯ್ತಾ? ನಾನ್ ಹೇಳಿದ್ದಕ್ಕೆ ಕಣೋ ಅವಳು ಇವಳು ಒಡವೆಗಳನ್ನ ತೆಗೆದಿಟ್ಕೊಂಡಿದ್ದು. ಈಗ ಇವಳು ಒಡವೆ ಕೇಳೋದ್ರಲ್ಲಿ ತಪ್ಪೇನಿದೆ? ಕೇಳಿ ಬಿಡು. ಏಯ್, ನೀವ್ ಹೋಗಿ ಒಳಗಡೆ. ನಾನು ಹೋಗಲ್ಲ ರೀ. ಹೋಗಿ ಒಳಗಡೆ. ಯಾಕ್ರಿ ಹೋಗ್ಬೇಕು? ಏನಾದ್ರು ಒಂದು ಗಲಾಟೆ ಮಾಡ್ತಾನೆ ಇರ್ತೀಯ ಮನೇಲಿ. ಏನೋ ಬಾಯಿ ಬಂದಾಗ ಮಾತಾಡ್ಬೇಡ, ಗೊತ್ತಿಲ್ದಿರಾ ಸುಮ್ಮನೆ ಏನೋ ಹೇಳ್ತಾ ಇರ್ತಾನೆ ಇಲ್ಲಿ. ಕೆಲಸ ಮಾಡ ಮಾತಾಡಿ ಒಳಗಡೆ ಮಾವ. ನಾನು ಇದ್ದೀನಲ್ಲ, ನಾನು ನೋಡ್ಕೊಳ್ತೀನಿ. ಇದು ಒಳಗಡೆ ಏನಿದು? ಮನೆಗೆ ಕುಡಿದು ಬಂದ್ರು ಗಲಾಟೆ ಮಾಡ್ತೀಯಾ, ಕುಡಿದಿರಾ ಬಂದ್ರು ಗಲಾಟೆ ಮಾಡ್ತೀಯಾ. ಅದೇನು ದೊಡ್ಡ ರೋಗ ಬಂದ್ಬಿಟ್ಟಿದ್ಯೋ ನಿನ್ಗೆ? ಅಪ್ಪ, ಮಾತ್ಗೂ ಕುಡ್ಕ ನಾನು ಕೋಪ ಬರುತ್ತೆ ನೋಡು. ಕೋಪ ಬರ್ತಾರೆ ಇನ್ನೇನಾಗುತ್ತೆ ಹೇಳು? ವಿಷಯ ಏನು ಅಂತ ತಿಳ್ಕೊಳ್ತೀರಾ? ಬಾಯಿಗೆ ಬಂದಾಗ ಮಾತಾಡ್ತಿಲ್ಲ ನೀನು. ಒಳಗೆ ಹೋಗಿ ಅಂದ್ರೆ ಅರ್ಥ ಏನು ನಿಂದು? ಮತ್ತೆ ಅವಳು ಒಡವೆ ಕೇಳುತ್ತೆ, ಅವಳು ಕೊಟ್ಬಿಡಕಾತ? ಹಾಗೆಲ್ಲ ಸುಮ್ನೆ ಒಡೆ ಕೇಳುತ್ತೆ ಹೇಳಕ್ಕೆ ನನ್ಗೇನು ಹುಚ್ಚಿಡ್ತಿದ್ಯೇನೋ? ಎಲ್ಲದಕ್ಕೂ ಒಂದು ಅರ್ಥ ಇರುತ್ತೆ. ಅವಳು ನನ್ನ ಮನೆ ಹಿರಿ ಸೊಸೆ, ಮಹಾಲಕ್ಷ್ಮಿ, ಸಿರಿದೇವಿ. ಅವಳ ಹತ್ರ ಇವಳು ಒಡವೆಗಳಿದ್ರೆ ಬ್ಯಾಂಕ್ ಲಾಕರ್ ಅಲ್ಲಿ ಇದ್ದಂಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಅವಳನ್ನ ತಗೋ ಅಂತ ಹೇಳಿದ್ದು. ಏನೋ ಗೊತ್ತಿಲ್ದ್ರ ಬಾಯಿಗೆ ಬಂದಂಗೆ ಮಾತಾಡಿ ಹೋಗೆ ಅಂತಿರ್ತಿಲ್ಲ. ಗೊತ್ತಿದ್ರೆ ಮಾತಾಡ. ಏನ್ ನೋಡುದು ಎಲ್ಲ ನಿಮ್ಮಿಂದಾನೇ ಆಗೋದು. ಹೌದೌದು, ಎಲ್ಲ ನನ್ನಿಂದಾನೇ ಆಗೋದು. ನಿಮ್ಮಿಂದ ಏನು ಆಗಲ್ಲ. ಪಿಶಾಚಿಗಳು. ಇಲ್ಲ, ನನ್ನ ಹಿರಿ ಸೊಸೆ ಹೇಳೋದ್ರಲ್ಲಿ ಅರ್ಥ ಇದೆ. ಈ ಹುಡುಗಿ ಏನೋ ಗೋಲ್ಮಾಲ್ ಮಾಡ್ತಾ ಇದ್ದಾಳೆ. ಇದನ್ನ ಹೀಗೆ ಬಿಟ್ರೆ ಸರಿ ಹೋಗಲ್ಲ. ನನ್ನ ಮಗ ಸೋಡಾ ಬುದ್ಧಿ ಮನೆಗೆ ಬರ್ಲಿ ಇವತ್ತು. ಇದಕ್ಕೊಂದು ದಾರಿ ಮಾಡ್ತೀನಿ. ಅಮ್ಮ ವಿದ್ಯಾ, ಅಂತೂ ನಿಮ್ಮಪ್ಪನ ಹೋಟ್ಲನ್ನ ಬಿಡಿಸ್ಕೊಟ್ಬಿಟ್ಯಾ? ನೀನ್ ಸೊಸೆಯಾಗಿ ಬಂದಿದ್ದು ನನ್ ಪುಣ್ಯ ಕಣಮ್ಮ. ಹೆಂಗಸರಿಗೆ ಒಡವೆ ಹುಚ್ಚು ಅಂತ ಹೇಳ್ತಾರೆ. ಅಷ್ಟೇ ಯಾಕೆ, ಈಗಿನ ಕಾಲದಲ್ಲಿ ಒಡ ಹುಟ್ಟಿದ ಅಕ್ಕ ತಂಗಿರ್ಗೋ ಹೆತ್ತ ತಾಯಿಗೋ ಒಂದ್ ಗುಲ್ಗಂಜಿ ಎಷ್ಟು ಚಿನ್ನ ಕೊಡ್ದಿರೋ ಹೆಂಗಸರಿದ್ದಾರೆ. ಅಂತದ್ರಲ್ಲಿ ನೀನ್ ಉಡುಗೊರೆಯಾಗಿ ಬಂದ ಅಷ್ಟು ಒಡವೆನ ಒಂದಿನೂ ಹಾಕೊಂಡು ಖುಷಿ ಪಡ್ದೆ ಹೋದ್ರು ಅದ್ರಿಂದ ನಿಮ್ಮ ಅಪ್ಪನ ಸಾಲ ತೀರ್ಸದ್ಯಲ್ಲಮ್ಮ. ನಿಜವಾಗ್ಲು ನೀನು ಅಪ್ರಂಜಿ. ಅಯ್ಯೋ ಅತ್ತೆ, ನಾನ್ ಏನ್ ಮಾಡಿದೀನಿ ಅಂತ ಇಷ್ಟೊಂದು ಹೊಗಳ್ತಾ ಇದ್ದೀರಾ? ನನ್ನ ಒಡವೆಗಳನ್ನ ನಮ್ಮಪ್ಪನ ಸಾಲ ತೀರ್ಸೋದಕ್ಕೆ ಅಂತ ತಗೊಂಡೋಗ್ ಕೊಟ್ಟೆ. ಅದ್ ದೊಡ್ಡ ವಿಷಯನ? ಆದ್ರೆ ನೀವು ಸೊಸೆ ಒಡವೆಗಳನ್ನ ಬೀಗರ ಸಾಲ ತೀರ್ಸೋದಕ್ಕೆ ಒಪ್ಕೊಂಡಿದ್ರಲ್ಲ. ನಿಮ್ಮಂತ ಅತ್ತೆ ಯಾರಿಗೆ ಸಿಗ್ತಾರೆ? ನೀವೇ ನಿಜವಾಗ್ಲೂ ಗ್ರೇಟ್. ಇಲ್ಲಮ್ಮ, ನೀನೇ ದೊಡ್ಡೋಳು. ನನ್ ಚಿನ್ನ, ನನ್ ಬಂಗಾರ, ನನ್ನ ಅಪ್ರಂಜಿ.